ಗುರುಗಳೀಗ ದಾಂಪತ್ಯ ಅಂದ ಸಂದರ್ಭದಲ್ಲಿ ಹಲವರಿಗೆ ದಾಂಪತ್ಯದಲ್ಲೂ ಕೂಡ ಆಗಾಗ ಕಲಹ ಅನ್ನೋದು ಉಂಟಾಗ್ತಾ ಇರುತ್ತೆ, ನೆಮ್ಮದಿ ಅನ್ನೋದು ಇರೋದಿಲ್ಲ. ಆ ಸಂದರ್ಭದಲ್ಲಿ ಈ ಮದುವೆ ಮಾಡಿಸುವ ಸಂದರ್ಭದಲ್ಲಿ ಗಣಕೂಟ ಅನ್ನೋದು ಸರಿಯಾಗಿ ಕೂಡಿಲ್ವೇನೋ, ಸರಿಯಾದ ರೀತಿಯ ಮುಹೂರ್ತದಲ್ಲಿ ಮದುವೆ ಆಗಿಲ್ವೇನೋ, ಈ ಥರದ ಒಂದಷ್ಟು ಸಮಸ್ಯೆಗಳ ಬಗ್ಗೆ ಸಹಜವಾಗಿ ದಂಪತಿ ಚರ್ಚೆ ಮಾಡ್ತಿರ್ತಾರೆ, ಇಲ್ಲ ಕುಟುಂಬದವ್ರು ಚರ್ಚೆ ಮಾಡ್ತಿರ್ತಾರೆ. ಈ ಗಣಕೂಟ ಅಥವಾ ಮುಹೂರ್ತ, ಲಗ್ನ ಅನ್ನೋದು ಕೂಡ ಈ ಕುಟುಂಬದಲ್ಲಿ ಸಾಮರಸ್ಯದ ಕೊರತೆಗೆ ಕಾರಣ ಆಗಿರಬಹುದಾ? ಖಂಡಿತವಾಗಲೂ ಕಾಣುತ್ತೆ. ಹೇಗೆ ಅಂತಂದ್ರೆ, ನಾಮ ನಕ್ಷತ್ರದವರಿಗೆ ಮದುವೆ ಮಾಡಬೇಕು, ಜನ್ಮ ನಕ್ಷತ್ರದವರಿಗೇನೆ ಮದುವೆ ಮಾಡಬೇಕು. ಹೀಗೆ ಮಾಡಿದಾಗ ಯಾವುದೇ ಒಂದು ಲೋಪದೋಷಗಳು ಕಾಣಿಸೋದಿಲ್ಲ. ಅಥವಾ ಆ ಸಾಲವಳಿನಲ್ಲಿ ಏನಾದ್ರೂ ಏರುಪೇರು ಬಂದಾಗ ಅದಕ್ಕೆ ತಕ್ಕಂತೆ ಪರಿಹಾರ ಮಾರ್ಗಗಳು ಅನ್ನೋಂಥದ್ದು ಇರುತ್ತೆ, ಅದನ್ನ ಪರಿಹಾರ ಮಾಡ್ಕೋಬೇಕು. ಕೆಲವೊಂದು ಸಾಲವಳಿ ಕೂಡಿ ಬರದೇ ಹೋದಾಗ ಇದನ್ನ ಬೇಡ, ಬೇರೆ ಒಂದು ಕಡೆ ನೋಡ್ಕೊಳ್ಳಿ ಅಂತ ಹೇಳ್ತೀವಿ. ಕೆಲವರು ಇಷ್ಟಪಟ್ಟಿದ್ದೀವಿ, ಆಗ್ಲೇಬೇಕು, ಇದನ್ನೇ ಮಾಡ್ಕೊಡ್ಬೇಕು, ಏನೇ ಒಂದು ಪರಿಹಾರ ಇದ್ರೂ ಕೂಡ ನಾವು ಮಾಡಿಸ್ಕೊಳ್ತೀವಿ, ಇದನ್ನು ಮಾಡ್ಕೊಡಿ ಗುರುಗಳೇ ಅಂತ ಕೇಳ್ತಾರೆ. ಅದಕ್ಕೆ ತಾತ್ಕಾಲಿಕವಾಗಿ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಇರುತ್ತವೆ, ಅದನ್ನ ಮಾಡ್ಬೋದು. ಅಂತಂದ್ರೆ 1 ವರ್ಷಕ್ಕೋ 2 ವರ್ಷಕ್ಕೋ 3 ವರ್ಷಕ್ಕೋ 5 ವರ್ಷಕ್ಕೆ ಇರುತ್ತೆ. ಆ ಪರಿಹಾರ ಮಾರ್ಗಗಳು ಅನ್ನುವಂಥದ್ದು ಕಂಡುಕೋಬಹುದು. ಶಾಶ್ವತವಾದ ಪರಿಹಾರ ಭಗವಂತ ಕೊಡುವಂಥದ್ದು. ಭಗವಂತನ ಋಣಾನುಬಂಧೇನ ರೂಪೇನ ಪಶುಪತಿ ಸುತಾಲಯ ಅಂತ ಹೇಳ್ತಾರೆ. ಯಾರಿಗೆ ಯಾರು ದಕ್ಕಬೇಕು, ಹೇಗಿರಬೇಕು ಅನ್ನುವಂಥದ್ದು ಭಗವಂತನ ನಿಶ್ಚಯ, ನಿರ್ಣಯ. ಇದನ್ನ ನಾವು ಅನುಸರಿಸಿದಾಗ ಮದುವೆಯ ಸಂದರ್ಭದಲ್ಲಿ ಇರುವಂತಹ ಈ ಗಣಕೂಟಗಳಿಗೆ, ಮುಖ್ಯವಾಗಿ ಎಲ್ಲ ಗಣಕೂಟಗಳಿಗೂ ದೇವಗಣದಿಂದ ಮನುಷ್ಯಗಣದಿಂದ ದೇವಗಣ ರಾಕ್ಷಸ ಗಣಕ್ಕೆ ಓಕೆ ಸೂಕ್ತ, ರಾಕ್ಷಸ ಗಣ ಮನುಷ್ಯ ಗಣಕ್ಕೂ ಕರೆಕ್ಟ್ ಆಗೋದಿಲ್ಲ. ಹೀಗೆ ಗಣಕೂಟಗಳಲ್ಲೂ ಅನ್ನುವಂಥದ್ದು ಏನಿರುತ್ತೋ ಅದನ್ನ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಒಂದು ಉನ್ನತವಾದ ಜಾತಕವನ್ನು ಮದುವೆ ಮಾಡಿಕೊಂಡಾಗ ಜೀವನ ಉದ್ದಕ್ಕೂ ಕೂಡ ಸಂತೋಷಕರವಾಗಿರಬಹುದು. ಮತ್ತು ಇದರಲ್ಲಿ ವಿಶೇಷವಾಗಿ ಕುಲ ಗೋತ್ರ ಅನ್ನುವಂಥದ್ದು ಕೂಡ ಬರುತ್ತೆ. ಅಂದ್ರೆ ಈ ಗೋತ್ರ ಅನ್ನುವಂಥದ್ದು ಮನೆ ದೇವರಿಗೆ ಸಂಬಂಧಪಡುವಂಥದ್ದು. ಮನೆ ದೇವರು, ಈಗಂತಂದ್ರೆ ಯಾರಾದ್ರೂ ಕೂಡ ಬಂದು ನಮಗೆ ಸಾಲವಳಿ ಹಾಕೊಡಿ ಅಂತಂದಾಗ ವಧುವಿನ ಅಥವಾ ಮದುವೆ ಇಬ್ಬರಿಗೂ ಕೂಡ ಗಂಡ ಹೆಂಡತಿ ಯಾರಿರ್ತಾರೋ ಅವ್ರಿಬ್ರದ್ದು ಮನೆ ದೇವರ ಹೆಸರು ಕಲೆಕ್ಟ್ ಮಾಡ್ಕೊಳ್ತೀವಿ. ಮತ್ತು ಅಪ್ಪ ಅಮ್ಮನ ಹೆಸರು ಮಾಡ್ಕೊಂಡು ಇವರಿಬ್ರು ಅಪ್ಪ ಅಮ್ಮ ಗಂಡ ಹೆಂಡತಿಯ ಹೆಸರುಗಳು ಮತ್ತು ಡೇಟ್ ಆಫ್ ಬರ್ತ್ ಇಬ್ರದೂ ಕೂಡ ಮ್ಯಾಚಿಂಗ್ ಮಾಡಿದಾಗಲೇ ಅದರಲ್ಲಿ ನಮಗೆ ಪ್ರತಿಫಲ ಎಷ್ಟರ ಮಟ್ಟಿಗೆ ನಾವು ಪರ್ಸೆಂಟೇಜ್ ಕೊಡ್ಬೋದು, ಇವ್ರ ಜೀವನ ಲೈಫ್ ಸಕ್ಸಸ್ ಇರುತ್ತೆ ಅನ್ನೋಂಥದ್ದು. ಅದು ಕಡಿಮೆ ಅಂತಂದ್ರೂ ಕೂಡ 42%ಗಿನ್ನ ಮೇಲಿರಬೇಕು. ಈ 42% ಗುಣಗಳಿಗಿನ್ನೂ ಕೂಡ ಮೇಲು ಬಂದಾಗ ಇವರ ಲೈಫ್ ಜೀವನ ಇಂಪ್ರೂವ್ಮೆಂಟ್ ಆಗುತ್ತೆ, ಸಕ್ಸಸ್ ಆಗುತ್ತೆ ಅನ್ನುವಂಥದ್ದು ಬರುತ್ತೆ. 42%ಗಿನ್ನ ಕಡಿಮೆ ಇದ್ದಾಗ ಆ ಕುಟುಂಬ ಅಂತಂದ್ರೆ ಆ ಗಂಡು ಹೆಣ್ಣು ಚೆನ್ನಾಗಿಲ್ದೇ ಇರ್ಬೋದು, ಡೈವರ್ಸ್ ಆಗ್ಬೋದು, ಅಥವಾ ಇದ್ರೂ ಕೂಡ ಹೊಂದಾಣಿಕೆ ಇರೋದಿಲ್ಲ, ಅಥವಾ ಮಕ್ಕಳಾಗೋದಿಲ್ಲ, ಅಥವಾ ಸಕ್ಸಸ್ ಅನ್ನುವಂಥದ್ದು ಜೀವನದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಯಾವುದಾದ್ರೂ ಒಂದು ರೂಪದಲ್ಲಿ ಅತ್ತೆ ಸೊಸೆಯಿಂದ ಆಗಿರ್ಬೋದು, ಸೊಸೆ ಅತ್ತೆಯಿಂದ ಆಗಿರ್ಬೋದು, ಮನೆ ಕುಟುಂಬದಲ್ಲಿ ಯಾವುದೋ ಒಂದು ರೂಪದಲ್ಲಿ ಸಮಸ್ಯೆಗಳು ಉದ್ಭವ ಖಂಡಿತವಾಗ್ಲೂ ಆಗುತ್ತೆ. ಆದ ಕಾರಣದಿಂದ ಸಾಧ್ಯವಾದಷ್ಟು ಕೂಡ ಈ ಗಣಕೂಟಗಳು ಮೇರು ಪರ್ವತವಾಗಿ ಈ ಸಾಲವಳಿಗೆ ವಿಶೇಷವಾಗಿ ಕಂಕಣ ಭಾಗ್ಯ ಕೂಡ ಬರಬೇಕು ಅಂತಂದ್ರೆ ಭಗವಂತನ ಆಶೀರ್ವಾದ ಬೇಕು ಮತ್ತು ಗಣಕೂಟಗಳು ಬರಲೇಬೇಕು. ತದನಂತರ ಮದುವೆ ಮಾಡ್ಕೊಂಡ್ರೆ ಜೀವನದಲ್ಲಿ ಸಕ್ಸಸ್ ಅನ್ನುವಂಥದ್ದು ಕಾಣಿಸ್ಬೋದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.